ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲೌಸ್ ಕಟಿಂಗ್ನ ತೋರಿಸ್ತಿದ್ದೀನಿ. ಮತ್ತು ನಾನು ಕಟಿಂಗ್ ಮಾಡ್ತಿರುವಂಥ ಬ್ಲೌಸು ಸ್ಲೀವ್ಲೆಸ್ಸು. ನಾನು ಯಾವ ರೀತಿ ಕಟಿಂಗ್ ಮಾಡ್ತೀನಿ ಅಂತ ನಿಮಗೆ ತೋರಿಸೋಣ ಅಂತ ವೀಡಿಯೋ ಮಾಡ್ತಿದ್ದೀನಿ. ಯಾರೆಲ್ಲ ವೀಡಿಯೋನ ನೋಡ್ತಿದ್ದೀರಾ ದಯವಿಟ್ಟು ವೀಡಿಯೋನ ಶೇರ್ ಮಾಡಿ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನನಗೆ ಸಪೋರ್ಟ್ ಮಾಡಿ. ಮತ್ತು ಯಾರೆಲ್ಲ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಪ್ಲೀಸ್ ನನಗೆ ಹೀಗೆ ಸಪೋರ್ಟ್ ಮಾಡಿ. ನೋಡಿ, 1/2 ಇಂಚಿಗೆ ನಾನು ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಲೈನಿಂಗ್ನ ಡಬಲ್ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. 1/2 ಇಂಚಿಗೆ ಹೊಲಿಗೆಗೆ ನಾನು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಬ್ಲೌಸ್ ಲೆಂತನ್ನ 14.5 ತಗೊಂಡಿದ್ದೀನಿ. 1/2 ಇಂಚು ಹೊಲಿಗೆಗೂ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾನು ಅವರು ಬಾಡಿ ಮೆಜರ್ಮೆಂಟ್ ಕೊಟ್ಟಿದ್ದರು, ಅದಕ್ಕೋಸ್ಕರ ಬುಕ್ಕಲ್ಲಿ ಅವರು ಕೊಟ್ಟಿರುವಂಥ ಮೆಜರ್ಮೆಂಟ್ ಬರ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಾನು ಅದು ಏನಿದೆ ಅದನ್ನೇ ಕಟಿಂಗ್ ಮಾಡ್ಕೊತಿದ್ದೀನಿ. 14.5 ಲೆಂತ್ನ ಇಟ್ಕೊಂಡಿದ್ದೀನಿ. 1/2 ಇಂಚು ಹೊಲಿಗೆಗೆ ಮಾರ್ಕ್ನ ಮಾಡಿದ್ದೀನಿ. 1/2 ಇಂಚು ಕೆಳಗಡೆ ಹೊಲಿಗೆಗೆ ಮಾರ್ಕ್ ಮಾಡಿದ್ದೀನಿ. ನೋಡಿ, ನೆಕ್ನ ಮಾರ್ಕ್ ಮಾಡಿಕೊಂಡೆ 2.5 ಇಟ್ಕೊತಿದ್ದೀನಿ. ಶೋಲ್ಡರು ಮತ್ತು ನೆಕ್ಕಿಂದ ಸೇರಿಸಿ ನಾನು 5.25 ಇಟ್ಕೊತಿದ್ದೀನಿ. ಶೋಲ್ಡರು ಮತ್ತು ನೆಕ್ ಬಿಡ್ತು ಎರಡೂ ಸೇರಿ ನಾನು 5.25 ಇಟ್ಕೊಂಡು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಅವರು ಸುತ್ತಳತೆ ಬಂದು 36 ಇತ್ತು. ಅದನ್ನು ಡಿವೈಡ್ ಮಾಡಿಕೊಂಡು 9ಕ್ಕೆ ಬರುತ್ತೆ ನೋಡಿ, 9 ಇಟ್ಕೊಂಡಿದ್ದೀನಿ. ಅವ್ರದ್ದು ಸುತ್ತಳತೆ 36 ಇತ್ತು. 9 ಇಂಚಿಗೆ ನಾನು ಕಟ್ ಮಾಡ್ಕೊತಿದ್ದೀನಿ. ಅದನ್ನು ಭಾಗ ಮಾಡಿಕೊಂಡು ಈ ರೀತಿ ಒಂದು 3 ಕಡೆ ಮಾರ್ಕ್ನ ಮಾಡಿಕೊಂಡು ನಾನು ಸ್ಕೇಲಲ್ಲಿ ಗೆರೆನ ಹಾಕೋತೀನಿ. ಮಾಮೂಲಿ ಎಷ್ಟಿದೆ ಅಷ್ಟಕ್ಕೆ ಒಂದು ಗೆರೆ, ಎಕ್ಸ್ಟ್ರಾ 2 ಇಂಚಿಗೆ ಒಂದು ಗೆರೆನ ಹಾಕೋತಿದ್ದೀನಿ. ನೋಡಿ, ನಾನು ಮೇಲ್ಗಡೆ ಶೋಲ್ಡರು ಮತ್ತು ನೆಕ್ ವಿಡ್ತ್ ಎಷ್ಟಿದೆ ಅಷ್ಟನ್ನೇ ನಾನು ಆರ್ಮಲ್ ಡೌನ್ನ ಇಟ್ಕೊತಿದ್ದೀನಿ. ಮೇಲ್ಗಡೆ ನೆಕ್ ವಿಡ್ತು ಮತ್ತು ಶೋಲ್ಡರು ಎರಡೂ ಸೇರಿಸಿ ಎಷ್ಟಿದೆ ಅಷ್ಟನ್ನು ನಾನು ಆರ್ಮಲ್ ಡೌನ್ನ ಇಟ್ಕೊಂಡಿದ್ದೀನಿ. ನೋಡಿ, ಎರಡೂ ಕಡೆ ಈ ರೀತಿ ಆರ್ಮಲ್ ಡೌನ್ನ ಮಾರ್ಕ್ ಮಾಡಿಕೊಂಡು ನೋಡಿ, ಇಲ್ಲೂ ಇದೇ ರೀತಿ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊತೀನಿ. ಮೇಲ್ಗಡೆ ಶೋಲ್ಡರ್ ಎಷ್ಟಿದೆ ಅಷ್ಟೇ ಈ ರೀತಿ 4 ಕಡೆ ಚೆಕ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊತಿದ್ದೀನಿ. ಇವಾಗ ಇದಕ್ಕೆ ಒಂದು 3/4 ಇಂಚು ಮಾರ್ಕ್ ಮಾಡಿ ಆರ್ಮೋಲ್ ಶೇಪ್ನ ಕೊಟ್ಕೊತಿದ್ದೀನಿ. ಒಂದು 3/4 ಇಂಚು ಮಾರ್ಕ್ನ ಮಾಡಿ ಆರ್ಮೋಲ್ ಶೇಪ್ನ ಕೊಟ್ಕೊಂಡೆ. ನಾನಿವಾಗ ಡೀಪ್ ಲೆಂತ್ನ ಇಟ್ಕೊಂಡಿದ್ದೀನಿ. 11 ಇಟ್ಕೊಂಡಿದ್ದೀನಿ ಡೀಪ್ ಲೆಂತು. ಅವರು ಬ್ರಾಡಾಗಿರಲಿ ಅಂತ ಹೇಳಿದರು, ಅದಕ್ಕೋಸ್ಕರ 11 ಇಟ್ಕೊಂಡಿದ್ದೀನಿ. ವಿಡ್ತ್ನ ನಾನು 3.25 ಇಟ್ಕೊತೀನಿ. ನೋಡಿ, ಈ ರೀತಿ ಬರ್ಕೊಂಡು ನೆಕ್ ಶೇಪ್ನ ಕೊಟ್ಕೊತಿದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕೊಟ್ಕೋಬೋದು. ಸ್ಕ್ವೇರ್ ಆದರೆ ಸ್ಕ್ವೇರು, ಬೇರೆ ಬೇರೆ ನೆಕ್ನೆಲ್ಲ ಶೇಪ್ನ ಕೊಟ್ಕೋಬೋದು. ನಾನು ರೌಂಡ್ ಶೇಪ್ನ ಇಟ್ಕೊಂಡಿದ್ದೀನಿ. ಅವರು ಸ್ಲೀವ್ಲೆಸ್ಸು ಮತ್ತು ಬ್ರಾಡಾಗಿ ಡೀಪ್ ಇರಲಿ, ರೌಂಡ್ ನೆಕ್ಕೇ ಇರಲಿ ಅಂತ ಹೇಳಿದರು, ಅದಕ್ಕೋಸ್ಕರ ನಾನು ಅದೇ ರೀತಿ ಕಟ್ಟಿಂಗ್ ಮಾಡ್ಕೊತಿದ್ದೀನಿ. ಇವರು ಇರೋದು ಬೆಂಗಳೂರಲ್ಲಿ, ಅದಕ್ಕೋಸ್ಕರ ಅವರು ಜಾಸ್ತಿ ಸ್ಲೀವ್ಲೆಸ್ ಬ್ಲೌಸ್ನೇ ಸ್ಟಿಚ್ ಮಾಡಿಸ್ಕೋತಾರೆ. ಯಾವಾಗಲೇ ಆದರೂ ಅಷ್ಟೇ ಜಾಸ್ತಿ ಸ್ಲೀವ್ಲೆಸ್ ಬ್ಲೌಸು ಮತ್ತು ಮುಂದೆ ಪ್ರಿನ್ಸ್ ಕಟ್ ಇರಲಿ ಅಂತ ಹೇಳ್ತಾರೆ. ಇವ್ರ ಬ್ಲೌಸಿಗೆಲ್ಲ ಆದಷ್ಟು ನಾರ್ಮಲ್ ಬ್ಲೌಸಿಗೆ ಮತ್ತು ಬೋಟ್ ನೆಕ್ ಬ್ಲೌಸಿಗೆ ಎಲ್ಲದಕ್ಕೂ ನಾನು ಪ್ರಿನ್ಸ್ ಕಟ್ಟೇ ಇಡೋದು ಫ್ರಂಟು. ಅವ್ರು ಪ್ರಿನ್ಸ್ ಕಟ್ಟೇ ಇರಲಿ, ನನಗೆ ಅದೇ ಕಂಫರ್ಟಬಲ್ ಆಗಿದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಅದೇ ರೀತಿ ಪ್ರಿನ್ಸ್ ಕಟ್ಟೇ ಕಟ್ ಮಾಡಿ ಅವರಿಗೆ ಸ್ಟಿಚ್ ಮಾಡಿಕೊಡ್ತೀನಿ. ಇವಾಗ ನಾನು ಆರ್ಮಲ್ ರೌಂಡ್ ಎಷ್ಟಿದೆ ಅಂತ ಚೆಕ್ ಮಾಡ್ತಿದ್ದೀನಿ. ಆರ್ಮಲ್ ರೌಂಡು ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು. ನೋಡಿ, ಸ್ವಲ್ಪ ಜಾಸ್ತಿ ಬರ್ತಿದೆ ಅಂತ ಅನ್ನಿಸ್ತು, 1/4 ಇಂಚು. ಅದಕ್ಕೋಸ್ಕರ ನಾನು ಸ್ವಲ್ಪ ಮೇಲ್ಗಡೆ ಮಾರ್ಕ್ ಮಾಡ್ಕೋತೀನಿ. ಒಂದು ಸ್ವಲ್ಪ ಮೇಲ್ಗಡೆ ಮಾರ್ಕ್ ಮಾಡ್ಕೊಂಡು ಚೆಕ್ ಮಾಡ್ಕೋತೀನಿ ತಿರ್ಗಾ ಎಷ್ಟಿದೆ ಅಂತ. ನೋಡಿ, ಇವಾಗ ಕರೆಕ್ಟಾಗಿ ಬಂತು. ಕೆಲವೊಬ್ಬರು ಈ ರೀತಿ ಟೇಪ್ನ ಇಟ್ಟು ಚೆಕ್ ಮಾಡಬೇಕಾದ್ರೆ ಕೂಡ ತಪ್ಪು ಮಾಡ್ತಾರೆ. ನೀಟಾಗಿ ಟೇಪ್ನ ಇಟ್ಕೋಬೇಕು. ರೌಂಡ್ ಶೇಪು ಮತ್ತು ನೀಟಾಗಿ ಶೇಪ್ನ ಕೊಡಬೇಕಾದ್ರೆ ಎಲ್ಲ ಟೇಪಲ್ಲೇ ತಪ್ಪು ಮಾಡಿಬಿಡ್ತಾರೆ. ಅದಕ್ಕೆ ನೀವು ಟೇಪ್ನ ಇಡಬೇಕಾದ್ರೆ ಒಂದು ಸಲ ಅಲ್ಲ 2 ಸಲ ನೀಟಾಗಿ ಟೇಪ್ನ ಇಟ್ಕೊಂಡು ಅಳತೆನ ಮಾಡ್ಕೋಬೇಕು. ನೋಡಿ, ನಾನು ಇವಾಗ ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದನ್ನು ಕಟ್ಟಿಂಗ್ ಮಾಡ್ಕೊತಿದ್ದೀನಿ.
ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ನನಗೆ ಸಪೋರ್ಟ್ ಮಾಡಿ. ನೀವೆಲ್ಲ ನೋಡಿ ಲೈಕ್ ಮಾಡೋದ್ರಿಂದ ನಮಗೂ ವೀಡಿಯೋ ಮಾಡೋಕ್ಕೋದಕ್ಕೆ ಖುಷಿ ಆಗುತ್ತೆ ನೋಡಿ. ಇವಾಗ ನಾನು ಎಲ್ಲೆಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ನೀಟಾಗಿ ಕಟಿಂಗ್ ಮಾಡ್ಕೊತಿದ್ದೀನಿ. ಮತ್ತು ಇವರಿಗೆ ಸ್ವಲ್ಪ ಯಾವಾಗಲೇ ಆದರೂ ಅಷ್ಟೇ ಡೀಪ್ ಜಾಸ್ತಿನೇ ಇಳಿಸ್ಕೋತಾರೆ. ನಾನು ಯಾವಾಗಲೂ ಡೀಪ್ ಜಾಸ್ತಿನೇ ಇಟ್ಟು ಸ್ಟಿಚ್ ಮಾಡ್ತೀನಿ. ಅವ್ರು ಯಾವತ್ತೂ ನನಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ಹೇಳಿಲ್ಲ. ಈ ಬ್ಲೌಸ್ದು ಕಟ್ಟಿಂಗು ವಿಡಿಯೋನ ಹಾಕಿದ್ದೀನಿ. ನಿಮಗೆ ಬೇಕು ಅಂದರೆ ಸ್ಟಿಚ್ಚಿಂಗ್ ವಿಡಿಯೋನು ಕೂಡ ಹಾಕ್ತೀನಿ. ನಾನು ಬೇಕಾದರೆ ಕಮೆಂಟ್ ಮಾಡಿ, ನಾನು ಸ್ಟಿಚ್ಚಿಂಗ್ ವಿಡಿಯೋನು ಕೂಡ ಹಾಕ್ತೀನಿ, ನಾನು ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ. ಇದನ್ನು ನಾನು ಆಲ್ರೆಡಿ ಬ್ಲೌಸ್ನ ಕೊಟ್ಬಿಟ್ಟಿದ್ದೀನಿ. ಅವ್ರದ್ದು ಮದುವೆ ಇತ್ತು, ಕೊಟ್ಬಿಟ್ಟಿದ್ದೀನಿ. ಮದುವೆ ಬಟ್ಟೆ ಎಲ್ಲ ಸ್ಟಿಚ್ ಮಾಡಿಕೊಟ್ಟೆ. ಅದ್ರ ಜೊತೆಲಿ ನಾನಿವಾಗ ಬರೀ ಕಟ್ಟಿಂಗು ಸ್ಟಿಚ್ಚಿಂಗ್ ವಿಡಿಯೋ ಮಾಡ್ಕೊಂಡಿದ್ದೆ. ಅದನ್ನು ನೀವು ಕೇಳಿದ್ರೆ ನಾನು ವಿಡಿಯೋನ ಹಾಕ್ತೀನಿ ಎಡಿಟ್ ಮಾಡಿ. ಇವಾಗ ಕಟ್ಟಿಂಗ್ ವಿಡಿಯೋನ ಹಾಕ್ತಿದ್ದೀನಿ. ಸ್ಟಿಚ್ಚಿಂಗ್ ವಿಡಿಯೋನು ಬೇಕು ಅಂದರೆ ನಾನು ವಿಡಿಯೋನ ಹಾಕ್ತೀನಿ ನೋಡಿ. ನಾನು ಇವಾಗ ಬ್ಯಾಕು ಏನು ಕಟ್ ಮಾಡಿದ್ದೀನಿ ಅದನ್ನೇ ಫ್ರಂಟು ಕೂಡ ಕಟ್ಟಿಂಗ್ ಮಾಡ್ಕೊತೀನಿ. ಬ್ಯಾಕ್ ಏನು ಕಟ್ ಮಾಡಿದ್ದೀನಿ ಅದನ್ನೇ ಫ್ರಂಟು ಕೂಡ ಕಟ್ಟಿಂಗ್ ಮಾಡ್ಕೊತೀನಿ. ಅದರಲ್ಲಿ ಒಂದೇ ಒಂದು ಚೇಂಜ್ ಏನು ಅಂದರೆ ನೆಕ್ ಒಂದು ಕಟ್ ಮಾಡ್ಕೊಳ್ಳಲ್ಲ ನಾನು. ನೆಕ್ ಒಂದು ಫ್ರಂಟ್ ನೆಕ್ಕು ಎಷ್ಟು ಅವ್ರು ಬರೆಸಿದ್ದಾರೆ ಅಷ್ಟನ್ನು ಕಟ್ ಮಾಡ್ಕೊತೀನಿ. ಬಾಕಿದೆಲ್ಲ ಏನಿದೆ ಬ್ಯಾಕು ಅದನ್ನೇ ಕಟ್ ಮಾಡ್ಕೊತಿದ್ದೀನಿ. ಮುಂದೆ ಪ್ರಿನ್ಸ್ ಕಟ್ ಮಾಡೋದ್ರಿಂದ ಬ್ಯಾಕ್ ಏನಿದೆ ಅದನ್ನೇ ಕಟ್ ಮಾಡ್ಕೊತಿದ್ದೀನಿ. ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ನಾನು ಪ್ರಿನ್ಸ್ ಕಟ್ನ ಕಟ್ಟಿಂಗ್ ಮಾಡ್ಕೊತೀನಿ. ನಾನು ಯಾವ ರೀತಿ ಕಟ್ಟಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡ್ತೀನಿ ಅಂತ ವಿಡಿಯೋನ ಹಾಕ್ತೀನಿ. ಮುಂದೆ ನೆಕ್ನ ಮಾತ್ರ ನಾನು ಅವ್ರು ಎಷ್ಟು ಬರ್ಸಿದ್ದಾರೆ ಅಷ್ಟು ಇಂಚಿಗೆ ಕಟ್ ಮಾಡ್ಕೊತೀನಿ. ಫ್ರಂಟ್ ನೆಕ್ನ ಅವರು 7.5 ಬರ್ಸಿದ್ರು ಅಂತ ಅಂದ್ಕೋತೀನಿ. 7.5 ಇಂಚಿಗೆ ನಾನು ಫ್ರಂಟ್ ನೆಕ್ನ ಕಟ್ಟಿಂಗ್ ಮಾಡ್ತಿದ್ದೀನಿ ನೋಡಿ. 7.5 ಇಂಚಿಗೆ ಫ್ರಂಟ್ ನೆಕ್ನ ಕಟ್ಟಿಂಗ್ ಮಾಡ್ಕೊತಿದ್ದೀನಿ. ಇಷ್ಟೇ ಕಟ್ಟಿಂಗ್ ಮಾಡ್ಕೊಳ್ಳೋದು ನನ್ನ ಬ್ಲೌಸಿಗೆ ಅಷ್ಟೇ, ಇನ್ಯಾವುದೇ ರೀತಿ ಕಟ್ಟಿಂಗ್ ಮಾಡ್ಕೊಳ್ಳಲ್ಲ. ಮುಂದೆ ನಾನು ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ಪ್ರಿನ್ಸ್ ಕಟ್ನ ಕಟ್ ಮಾಡ್ಕೊತೀನಿ ಅಷ್ಟೇ. ಇದಕ್ಕೆ ನಾನು ಇವಾಗ ಲೈನಿಂಗ್ನ ಕಟ್ ಮಾಡಿದ್ದೀನಿ. ಇವಾಗ ನಾನು ಮೇಲೆ ಒರಿಜಿನಲ್ ಬ್ಲೌಸ್ ಪೀಸ್ನ ಕಟ್ಟಿಂಗ್ ಮಾಡ್ಕೊತೀನಿ ನೋಡಿ. ನೆಕ್ನ ಕಟ್ ಮಾಡ್ಕೊತಿದ್ದೀನಿ. ನೆಕ್ನ ಕಟ್ ಮಾಡ್ಕೊಂಡು ಆದಮೇಲೆ ಇದಿಷ್ಟೇ. ಇದಕ್ಕೆ ಇವಾಗ ನಾನು ಒರಿಜಿನಲ್ ಬ್ಲೌಸ್ ಪೀಸ್ನ ಕಟ್ಟಿಂಗ್ ಮಾಡ್ಕೊತೀನಿ ನೋಡಿ. ಒಬ್ಬೊಬ್ಬರು ಒಂದೊಂದು ರೀತಿ ಕಟ್ಟಿಂಗ್ನ ಮಾಡ್ತಾರೆ. ಒಬ್ಬೊಬ್ಬರು ಫ್ರಂಟು ಬ್ಯಾಕ್ ಎರಡು ಒಟ್ಟಿಗೆ ಕಟ್ಟಿಂಗ್ ಮಾಡ್ಕೋತಾರೆ. ಒಬ್ಬೊಬ್ಬರು ಫಸ್ಟು ಸ್ಲೀವ್ಸ್ನ ಕಟ್ಟಿಂಗ್ ಮಾಡ್ಕೋತಾರೆ. ನನ್ನ ಕಟ್ಟಿಂಗು ನಾನು ಮಾತಾಡೋ ರೀತಿ, ನನ್ನ ಕಟ್ಟಿಂಗು ನಿಮ್ಗೆ ಅಲ್ಪ ಸ್ವಲ್ಪನೂ ಹೆಲ್ಪ್ ಆಗಿದ್ದರೆ ದಯವಿಟ್ಟು ನನಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಮಗೆ ವಿಡಿಯೋ ಮಾಡೋಕ್ಕೋದಕ್ಕೆ ಖುಷಿ ಆಗುತ್ತೆ. ನೀವು ಲೈಕ್ ಕೊಟ್ಟು ಶೇರ್ ಮಾಡೋದ್ರಿಂದ, ಜಾಸ್ತಿ ನೋಡೋದ್ರಿಂದ ನಮಗೂ ವಿಡಿಯೋ ಮಾಡೋಕ್ಕೋದಕ್ಕೆ ಖುಷಿ ಆಗುತ್ತೆ. ಏನೋ ಅಷ್ಟೋ ಇಷ್ಟೋ ಹೆಲ್ಪ್ ಆಗಿರುತ್ತೆ ಅಂತ ಅನ್ಕೋತೀನಿ. ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನೋಡಿ. ಇವಾಗ ನಾನು ಒರಿಜಿನಲ್ ಬಟ್ಟೆನ ಕಟ್ಟಿಂಗ್ ಮಾಡ್ಕೋತಿದ್ದೀನಿ. ಮತ್ತು ಬ್ಯಾಕ್ಗೆ ಬಾರ್ಡರ್ ಬರೋ ರೀತಿನೇ ಇಟ್ಕೊಂಡು ಕಟ್ಟಿಂಗ್ ಮಾಡ್ಕೊತಿದ್ದೀನಿ. ಫ್ರಂಟಿಗೆ ಏನೇನಿಲ್ಲ, ನಾರ್ಮಲ್ ಯಾವ ರೀತಿ ಇದೆ ಪ್ಲೇನ್ ಬಟ್ಟೆ ಅದನ್ನೇ ಕಟ್ ಮಾಡ್ಕೊತಿದ್ದೀನಿ. ಮುಂದೆ ನಾನು ಆವಾಗಲೇ ಹೇಳ್ದಾಗೆ ಸ್ಟಿಚ್ ಮಾಡಬೇಕಾದ್ರೆ ಪ್ರಿನ್ಸ್ ಕಟ್ನ ಮಾಡ್ಕೊತೀನಿ. ಫಸ್ಟೇ ಏನು ಪ್ರಿನ್ಸ್ ಕಟ್ನ ಮಾಡ್ಕೊಳ್ಳಲ್ಲ ನಾನು. ಯಾವುದೇ ಪ್ರಿನ್ಸ್ ಕಟ್ ಬ್ಲೌಸಿಗಾದರೂ ಅಷ್ಟೇ ಫಸ್ಟೇ ನಾನು ಪ್ರಿನ್ಸ್ ಕಟ್ನ ಮಾಡ್ಕೊಳ್ಳಲ್ಲ. ಸ್ಟಿಚ್ ಮಾಡಬೇಕಾದ್ರೆ ನಾನು ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿದ್ಮೇಲೆ ಪ್ರಿನ್ಸ್ ಕಟ್ನ ಮಾಡ್ಕೊತೀನಿ. ಪ್ಲೀಸ್ ಹೀಗೆ ನನಗೆ ಸಪೋರ್ಟ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಡಿ, ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನಗೆ ತಿಳಿದಿರೋಷ್ಟು ನಾನು ವೀಡಿಯೋ ಮಾಡೋಕ್ಕೋದಕ್ಕೆ ಪ್ರಯತ್ನ ಪಡ್ತೀನಿ. ನಾನು ಯಾವಾಗಲೂ ಕಟ್ಟಿಂಗ್ ಆದಮೇಲೆ ಈ ರೀತಿ ಸುತ್ತಿಟ್ಕೋತೀನಿ.